ಸೆಸ್ ವಿರುದ್ಧ ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರು ರೊಚ್ಚಿಗೆದ್ದಿದ್ದಾರೆ. ಸಿಕ್ಕಾಪಟ್ಟೆ ಸೆಸ್ ಹೊರೆ ಆಗ್ತಾ ಇದೆ ಅನ್ನುವಂಥದ್ದು. ಸಾವಿರಾರು ರೂಪಾಯಿ, ಇನ್ನು ಕೆಲವು ಹೋಟೆಲ್ಗಳಿಗೆ ಲಕ್ಷಾಂತರ ರೂಪಾಯಿ ಕಸದ ಸೆಸ್ ಬರುತ್ತೆ. ಸೊ ಇದರ ವಿರುದ್ಧ ಹೋಟೆಲ್ ಮಾಲೀಕರು ರೊಚ್ಚಿಗೆದ್ದಿದ್ದಾರೆ. ಬಿಬಿಎಂಪಿ ವಿರುದ್ಧ ಹೋಟೆಲ್ ಮಾಲೀಕರು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಹೋಟೆಲ್ ಬಂದ್ ಮಾಡಿ ಹೋರಾಟ ಮಾಡೋದಕ್ಕೆ ತಯಾರಿ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೂಡ ಭೇಟಿ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಅವೈಜ್ಞಾನಿಕ ಕಸದ ಸೆಸ್ ಕಟ್ಟಲ್ಲ ಅಂತ ಹೋಟೆಲ್ ಮಾಲೀಕರು ತಮ್ಮ ಆಗ್ರಹವನ್ನ ಆದೇಶ ವಾಪಸ್ ಪಡೀರಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಡಿಸಿಎಂಗೆ ಮನವಿ ಮಾಡ್ತಾ ಇದ್ದಾರೆ. ಮನವಿಗೆ ಡಿಸಿಎಂ ಸ್ಪಂದಿಸ್ತಾ ಇದ್ರೆ ಹೋಟೆಲ್ಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಿನ್ನೆ ಬಿಬಿಎಂಪಿ ವಿಧಿಸಿದೆ. ನೀವು ಸಹ ಈಗ ಡಿಸಿಎಂ ಮನವಿ ಮಾಡಲು ಮುಂದಾಗ್ತಿದ್ದಾರೆ ಸರ್. ಏನಂತ ಮನವಿ ಮಾಡಲು ಮುಂದಾಗ್ತಿದ್ದಾರೆ ಅಂತ ನೋಡಿ. ಈಗ ಒಂದು ಬಿಬಿಎಂಪಿ ನಿನ್ನೆ ಒಂದು ಶಾಕಿಂಗ್ ನ್ಯೂಸ್ ನಮಗೆ ಹೋಟೆಲ್ ಉದ್ಯಮದಾರರಿಗೆ ಕೊಟ್ಟಿದ್ದಾರೆ. ಘನತ್ಯಾಜ್ಯ ನಿರ್ವಹಣೆಗೆ ಸುಮಾರು 5,000 ಸ್ಕ್ವೇರ್ ಫೀಟ್ ಒಳಗಡೆ ಇದ್ರೆ ನಿಮಗೆ 1.25 ಲಕ್ಷ ರೂಪಾಯಿ ಪ್ರತಿ ವರ್ಷ ಕಟ್ಟಬೇಕು ಅಂತೇಳಿ ಇದೊಂದು ಅವೈಜ್ಞಾನಿಕವಾಗಿ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಾವು ನಮ್ಮ ಸಂಘದಲ್ಲಿ ನಿನ್ನೆ ಕೂಡ ಚರ್ಚೆ ಆಯಿತು. ಇವತ್ತು ಕೂಡ ನಮ್ಮ ಎಲ್ಲ ಪದಾಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡ್ತೀವಿ. ಜೊತೆಗೆ ಅವರಿಗೂ ಇದರ ಬಗ್ಗೆ ಒಂದು ಮನವರಿಕೆ ಮಾಡ್ತೀವಿ. ಇದು ಯಾಕಂದ್ರೆ ಅವರು ಹಲವಾರು ಬಾರಿ ನಮ್ಮ ಹೋಟೆಲ್ ಎಲ್ಲ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಈಗಲೂ ಅದನ್ನ ಕಡಿಮೆ ಮಾಡಿಬಿಟ್ಟು ಅಥವಾ ಅದು ಒಂದು ಸಣ್ಣ ಮಟ್ಟದಲ್ಲಿ ಅಂತ ಹೇಳಿದಾಗ ಒಂದು ವೈಜ್ಞಾನಿಕವಾಗಿ ಎಲ್ಲರಿಗೂ ಮನೆಗೆ ಹಾಕಿ 400 ರೂಪಾಯಿ ಹಾಕಿದ್ರೆ 1,000 ರೂಪಾಯಿ ಒಳಗೆ ಹಾಕಬಹುದು. ಅದು ಬಿಟ್ಬಿಟ್ಟು ಲಕ್ಷಾಂತರ ರೂಪಾಯಿ ನೀವು ಈ ರೀತಿ ಟ್ಯಾಕ್ಸ್ ಕಟ್ಟಿ ಅಂದ್ರೆ ನಾವು ಹೇಗೆ ಕಮರ್ಷಿಯಲ್ ಕಟ್ಟೋದು ಅಂತ ಅವರಿಗೆ ಒಂದು ಮನವರಿಕೆ ಮಾಡಿಕೊಡ್ತೇವೆ. ಅವರು ಇದ್ರ ಬಗ್ಗೆ ಅವ್ರಿಗೂ ಈಗಾಗಲೇ ನಮ್ಮ ಎಲ್ಲಾ ಕಷ್ಟಗಳು ಅಥವಾ ಈ ದರ ಏರಿಕೆ ಬಗ್ಗೆ ಪ್ರತಿಯೊಬ್ಬ ಬಾರಿಯೂ ಅವ್ರನ್ನ ಭೇಟಿ ಮಾಡಿದಾಗೂ ಅದರ ಬಗ್ಗೆ ಅವರು ಸ್ಪಂದನೆ ಕೊಟ್ಟಿದ್ದಾರೆ. ಮುಂದಿನ ದಿವಸದಲ್ಲಿ ನಿಮಗೆ ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರಿಂದ ಇದನ್ನು ತಕ್ಷಣ ಹಿಂಪಡಿಬೇಕು. ಈ ಆದೇಶ ಹಿಂಪಡೆದು ಉದ್ಯಮದಾರರಿಗೆ ಸಹಾಯ ಮಾಡಬೇಕು. ಅಕಸ್ಮಾತ್ ನಿಮ್ಮ ಆದೇಶವನ್ನ ನಿಮ್ಮ ಮನವಿಯನ್ನು ಒಪ್ಪಲಿಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಹೋಟೆಲ್ ಬಂದ್ ಆಗ್ತಾವ ಅಂತ ಬಂದ್ ಮಾಡಿ ಏನಾದ್ರು ಸಿಎಂಗೆ ಮತ್ತೆ ಮನವಿ ಮಾಡಲು ಮುಂದಾಗ್ತಾರ ಅಂತ ಏನಾದ್ರು ಅಂತ ನೋಡಿ. ಕೆಲವೊಂದು ಸಣ್ಣ ಹೋಟ್ಲುಗಳು ಈ ಟ್ಯಾಕ್ಸ್ ಕಟ್ಟಿದ್ರೆ ಅವ್ರ ಹೋಟ್ಲ್ ಬಂದ್ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಟ್ಯಾಕ್ಸ್ ಹಾಕಿದ್ರೆ ಮೊದಲೇ ಬಿಸ್ನೆಸ್ ಇರಲ್ಲ. ಅವರು ಆಟೋಮೆಟಿಕ್ಲಿ ಈ ಹೋಟ್ಲ್ ನಡೆಸೋದಕ್ಕಿಂತ ಬಂದ್ ಮಾಡೋದೇ ಒಳ್ಳೆಯದು ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಉದ್ಯಮಕ್ಕೆ ಒಂದು ಮಹಾರಕವಾದ ಒಂದು ಆದೇಶ ಅಂತ ಹೇಳಬಹುದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಸದ ಸೆಸ್ ವಿರುದ್ಧ ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರು ರೊಚ್ಚಿಗೆದ್ದಿದ್ದಾರೆ. ಸಿಕ್ಕಾಪಟ್ಟೆ ಸೆಸ್ ಹೊರೆ ಆಗ್ತಾ ಇದೆ ಅನ್ನುವಂಥದ್ದು. ಸಾವಿರಾರು ರೂಪಾಯಿ, ಇನ್ನು ಕೆಲವು ಹೋಟೆಲ್ಗಳಿಗೆ ಲಕ್ಷಾಂತರ ರೂಪಾಯಿ ಕಸದ ಸೆಸ್ ಬರುತ್ತೆ. ಸೊ ಇದರ ವಿರುದ್ಧ ಹೋಟೆಲ್ ಮಾಲೀಕರು ರೊಚ್ಚಿಗೆದ್ದಿದ್ದಾರೆ. ಬಿಬಿಎಂಪಿ ವಿರುದ್ಧ ಹೋಟೆಲ್ ಮಾಲೀಕರು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಹೋಟೆಲ್ ಬಂದ್ ಮಾಡಿ ಹೋರಾಟ ಮಾಡೋದಕ್ಕೆ ತಯಾರಿ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೂಡ ಭೇಟಿ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಅವೈಜ್ಞಾನಿಕ ಕಸದ ಸೆಸ್ ಕಟ್ಟಲ್ಲ ಅಂತ ಹೋಟೆಲ್ ಮಾಲೀಕರು ತಮ್ಮ ಆಗ್ರಹವನ್ನ ಆದೇಶ ವಾಪಸ್ ಪಡೀರಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಡಿಸಿಎಂಗೆ ಮನವಿ ಮಾಡ್ತಾ ಇದ್ದಾರೆ. ಮನವಿಗೆ ಡಿಸಿಎಂ ಸ್ಪಂದಿಸ್ತಾ ಇದ್ರೆ ಹೋಟೆಲ್ಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಿನ್ನೆ ಬಿಬಿಎಂಪಿ ವಿಧಿಸಿದೆ. ನೀವು ಸಹ ಈಗ ಡಿಸಿಎಂ ಮನವಿ ಮಾಡಲು ಮುಂದಾಗ್ತಿದ್ದಾರೆ ಸರ್. ಏನಂತ ಮನವಿ ಮಾಡಲು ಮುಂದಾಗ್ತಿದ್ದಾರೆ ಅಂತ ನೋಡಿ. ಈಗ ಒಂದು ಬಿಬಿಎಂಪಿ ನಿನ್ನೆ ಒಂದು ಶಾಕಿಂಗ್ ನ್ಯೂಸ್ ನಮಗೆ ಹೋಟೆಲ್ ಉದ್ಯಮದಾರರಿಗೆ ಕೊಟ್ಟಿದ್ದಾರೆ. ಘನತ್ಯಾಜ್ಯ ನಿರ್ವಹಣೆಗೆ ಸುಮಾರು 5,000 ಸ್ಕ್ವೇರ್ ಫೀಟ್ ಒಳಗಡೆ ಇದ್ರೆ ನಿಮಗೆ 1.25 ಲಕ್ಷ ರೂಪಾಯಿ ಪ್ರತಿ ವರ್ಷ ಕಟ್ಟಬೇಕು ಅಂತೇಳಿ ಇದೊಂದು ಅವೈಜ್ಞಾನಿಕವಾಗಿ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಾವು ನಮ್ಮ ಸಂಘದಲ್ಲಿ ನಿನ್ನೆ ಕೂಡ ಚರ್ಚೆ ಆಯಿತು. ಇವತ್ತು ಕೂಡ ನಮ್ಮ ಎಲ್ಲ ಪದಾಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡ್ತೀವಿ. ಜೊತೆಗೆ ಅವರಿಗೂ ಇದರ ಬಗ್ಗೆ ಒಂದು ಮನವರಿಕೆ ಮಾಡ್ತೀವಿ. ಇದು ಯಾಕಂದ್ರೆ ಅವರು ಹಲವಾರು ಬಾರಿ ನಮ್ಮ ಹೋಟೆಲ್ ಎಲ್ಲ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಈಗಲೂ ಅದನ್ನ ಕಡಿಮೆ ಮಾಡಿಬಿಟ್ಟು ಅಥವಾ ಅದು ಒಂದು ಸಣ್ಣ ಮಟ್ಟದಲ್ಲಿ ಅಂತ ಹೇಳಿದಾಗ ಒಂದು ವೈಜ್ಞಾನಿಕವಾಗಿ ಎಲ್ಲರಿಗೂ ಮನೆಗೆ ಹಾಕಿ 400 ರೂಪಾಯಿ ಹಾಕಿದ್ರೆ 1,000 ರೂಪಾಯಿ ಒಳಗೆ ಹಾಕಬಹುದು. ಅದು ಬಿಟ್ಬಿಟ್ಟು ಲಕ್ಷಾಂತರ ರೂಪಾಯಿ ನೀವು ಈ ರೀತಿ ಟ್ಯಾಕ್ಸ್ ಕಟ್ಟಿ ಅಂದ್ರೆ ನಾವು ಹೇಗೆ ಕಮರ್ಷಿಯಲ್ ಕಟ್ಟೋದು ಅಂತ ಅವರಿಗೆ ಒಂದು ಮನವರಿಕೆ ಮಾಡಿಕೊಡ್ತೇವೆ. ಅವರು ಇದ್ರ ಬಗ್ಗೆ ಅವ್ರಿಗೂ ಈಗಾಗಲೇ ನಮ್ಮ ಎಲ್ಲಾ ಕಷ್ಟಗಳು ಅಥವಾ ಈ ದರ ಏರಿಕೆ ಬಗ್ಗೆ ಪ್ರತಿಯೊಬ್ಬ ಬಾರಿಯೂ ಅವ್ರನ್ನ ಭೇಟಿ ಮಾಡಿದಾಗೂ ಅದರ ಬಗ್ಗೆ ಅವರು ಸ್ಪಂದನೆ ಕೊಟ್ಟಿದ್ದಾರೆ. ಮುಂದಿನ ದಿವಸದಲ್ಲಿ ನಿಮಗೆ ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರಿಂದ ಇದನ್ನು ತಕ್ಷಣ ಹಿಂಪಡಿಬೇಕು. ಈ ಆದೇಶ ಹಿಂಪಡೆದು ಉದ್ಯಮದಾರರಿಗೆ ಸಹಾಯ ಮಾಡಬೇಕು. ಅಕಸ್ಮಾತ್ ನಿಮ್ಮ ಆದೇಶವನ್ನ ನಿಮ್ಮ ಮನವಿಯನ್ನು ಒಪ್ಪಲಿಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಹೋಟೆಲ್ ಬಂದ್ ಆಗ್ತಾವ ಅಂತ
ಬಂದ್ ಮಾಡಿ ಏನಾದ್ರು ಸಿಎಂಗೆ ಮತ್ತೆ ಮನವಿ ಮಾಡಲು ಮುಂದಾಗ್ತಾರ ಅಂತ ಏನಾದ್ರು ಅಂತ ನೋಡಿ, ಕೆಲವೊಂದು ಸಣ್ಣ ಹೋಟ್ಲುಗಳು ಈ ಟ್ಯಾಕ್ಸ್ ಕಟ್ಟಿದ್ರೆ ಅವ್ರ ಹೋಟ್ಲ್ ಬಂದ್ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಟ್ಯಾಕ್ಸ್ ಹಾಕಿದ್ರೆ ಮೊದಲೇ ಬಿಸ್ನೆಸ್ ಇರಲ್ಲ, ಅವರು ಆಟೋಮೆಟಿಕ್ಲಿ ಈ ಹೋಟ್ಲ್ ನಡೆಸೋದಕ್ಕಿಂತ ಬಂದ್ ಮಾಡೋದೇ ಒಳ್ಳೆಯದು ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಉದ್ಯಮಕ್ಕೆ ಒಂದು ಮಹಾರಕವಾದ ಒಂದು ಆದೇಶ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಸದ ಸೆಸ್ ವಿರುದ್ಧ ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರು ರೊಚ್ಚಿಗೆದ್ದಿದ್ದಾರೆ. ಸಿಕ್ಕಾಪಟ್ಟೆ ಸೆಸ್ ಹೊರೆ ಆಗ್ತಾ ಇದೆ ಅನ್ನುವಂಥದ್ದು. ಸಾವಿರಾರು ರೂಪಾಯಿ, ಇನ್ನು ಕೆಲವು ಹೋಟೆಲ್ಗಳಿಗೆ ಲಕ್ಷಾಂತರ ರೂಪಾಯಿ ಕಸದ ಸೆಸ್ ಬರುತ್ತೆ. ಸೊ ಇದರ ವಿರುದ್ಧ ಹೋಟೆಲ್ ಮಾಲೀಕರು ರೊಚ್ಚಿಗೆದ್ದಿದ್ದಾರೆ. ಬಿಬಿಎಂಪಿ ವಿರುದ್ಧ ಹೋಟೆಲ್ ಮಾಲೀಕರು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಹೋಟೆಲ್ ಬಂದ್ ಮಾಡಿ ಹೋರಾಟ ಮಾಡೋದಕ್ಕೆ ತಯಾರಿ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೂಡ ಭೇಟಿ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಅವೈಜ್ಞಾನಿಕ ಕಸದ ಸೆಸ್ ಕಟ್ಟಲ್ಲ ಅಂತ ಹೋಟೆಲ್ ಮಾಲೀಕರು ತಮ್ಮ ಆಗ್ರಹವನ್ನ, ಆದೇಶ ವಾಪಸ್ ಪಡೀರಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಡಿಸಿಎಂಗೆ ಮನವಿ ಮಾಡ್ತಾ ಇದ್ದಾರೆ. ಮನವಿಗೆ ಡಿಸಿಎಂ ಸ್ಪಂದಿಸ್ತಾ ಇದ್ರೆ ಹೋಟೆಲ್ಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಿನ್ನೆ ಬಿಬಿಎಂಪಿ ವಿಧಿಸಿದೆ, ನೀವು ಸಹ ಈಗ ಡಿಸಿಎಂ ಮನವಿ ಮಾಡಲು ಮುಂದಾಗ್ತಿದ್ದಾರೆ ಸರ್. ಏನಂತ ಮನವಿ ಮಾಡಲು ಮುಂದಾಗ್ತಿದ್ದಾರೆ ಅಂತ ನೋಡಿ, ಈಗ ಒಂದು ಬಿಬಿಎಂಪಿ ಒಂದು ನಿನ್ನೆ ಒಂದು ಶಾಕಿಂಗ್ ನ್ಯೂಸ್ ನಮಗೆ ಹೋಟೆಲ್ ಉದ್ಯಮದಾರರಿಗೆ ಕೊಟ್ಟಿದ್ದಾರೆ. ಘನತ್ಯಾಜ್ಯ ನಿರ್ವಹಣೆಗೆ ಸುಮಾರು 5,000 ಸ್ಕ್ವೇರ್ ಫೀಟ್ ಒಳಗಡೆ ಇದ್ರೆ ನಿಮಗೆ 1.25 ಲಕ್ಷ ರೂಪಾಯಿ ಪ್ರತಿ ವರ್ಷ ಕಟ್ಟಬೇಕು ಅಂತೇಳಿ ಇದೊಂದು ಅವೈಜ್ಞಾನಿಕವಾಗಿ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಾವು ನಮ್ಮ ಸಂಘದಲ್ಲಿ ನಿನ್ನೆ ಕೂಡ ಚರ್ಚೆ ಆಯಿತು, ಇವತ್ತು ಕೂಡ ನಮ್ಮ ಎಲ್ಲ ಪದಾಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡ್ತೀವಿ, ಜೊತೆಗೆ ಅವರಿಗೂ ಇದ್ರ ಬಗ್ಗೆ ಒಂದು ಮನವರಿಕೆ ಮಾಡ್ತೀವಿ. ಇದು ಯಾಕಂದ್ರೆ ಅವರು ಹಲವಾರು ಬಾರಿ ನಮ್ಮ ಹೋಟೆಲ್ ಉದ್ಯಮದಾರರಿಗೆ ಎಲ್ಲ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಈಗಲೂ ಅದನ್ನ ಕಡಿಮೆ ಮಾಡಿಬಿಟ್ಟು ಅಥವಾ ಅದೊಂದು ಸಣ್ಣ ಮಟ್ಟದಲ್ಲಿ ಅಂತ ಹೇಳಿದಾಗ ಒಂದು ವೈಜ್ಞಾನಿಕವಾಗಿ ಎಲ್ಲರಿಗೂ ಮನೆಗೆ ಹಾಕಿ 400 ರೂಪಾಯಿ ಹಾಕಿದ್ರೆ 1,000 ರೂಪಾಯಿ ಒಳಗೆ ಹಾಕಬಹುದು. ಅದು ಬಿಟ್ಬಿಟ್ಟು ಲಕ್ಷಾಂತರ ರೂಪಾಯಿ ನೀವು ಈ ರೀತಿ ಟ್ಯಾಕ್ಸ್ ಕಟ್ಟಿ ಅಂದ್ರೆ ನಾವು ಹೇಗೆ ಕಮರ್ಷಿಯಲ್ ಕಟ್ಟೋದು ಅಂತ ಅವರಿಗೆ ಒಂದು ಮನವರಿಕೆ ಮಾಡಿಕೊಡ್ತೇವೆ. ಅವರು ಇದ್ರ ಬಗ್ಗೆ ಒಂದು ಅವ್ರಿಗೂ ಈಗಾಗಲೇ ನಮ್ಮ ಎಲ್ಲಾ ಕಷ್ಟಗಳು ಅಥವಾ ಈ ದರ ಏರಿಕೆ ಬಗ್ಗೆ ಪ್ರತಿಯೊಬ್ಬ ಬಾರಿ ಅವ್ರನ್ನ ಭೇಟಿ ಮಾಡಿದಾಗೂ ಅದರ ಬಗ್ಗೆ ಅವರು ಸ್ಪಂದನೆ ಕೊಟ್ಟಿದ್ದಾರೆ. ಮುಂದಿನ ದಿವಸದಲ್ಲಿ ನಿಮಗೆ ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರಿಂದ ಇದನ್ನು ತಕ್ಷಣ ಹಿಂಪಡಿಬೇಕು, ಈ ಆದೇಶ ಹಿಂಪಡೆದು ಉದ್ಯಮದಾರರಿಗೆ ಸಹಾಯ ಮಾಡಬೇಕು. ಅಕಸ್ಮಾತ್ ನಿಮ್ಮ ಆದೇಶವನ್ನ, ನಿಮ್ಮ ಮನವಿಯನ್ನು ಒಪ್ಪಲಿಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಹೋಟೆಲ್ ಬಂದ್ ಆಗ್ತಾವ ಅಂತ, ಬಂದ್ ಮಾಡಿ ಏನಾದ್ರು ಸಿಎಂಗೆ ಮತ್ತೆ ಮನವಿ ಮಾಡಲು ಮುಂದಾಗ್ತಾರ ಅಂತ ಏನಾದ್ರು ಅಂತ ನೋಡಿ, ಕೆಲವೊಂದು ಸಣ್ಣ ಹೋಟ್ಲುಗಳು ಈ ಟ್ಯಾಕ್ಸ್ ಕಟ್ಟಿದ್ರೆ ಅವ್ರ ಹೋಟ್ಲ್ ಬಂದ್ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಟ್ಯಾಕ್ಸ್ ಹಾಕಿದ್ರೆ ಮೊದಲೇ ಬಿಸ್ನೆಸ್ ಇರಲ್ಲ, ಅವರು ಆಟೋಮೆಟಿಕ್ಲಿ ಈ ಹೋಟ್ಲ್ ನಡೆಸೋದಕ್ಕಿಂತ ಬಂದ್ ಮಾಡೋದೇ ಒಳ್ಳೆಯದು ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಉದ್ಯಮಕ್ಕೆ ಒಂದು ಮಹಾರಕವಾದ ಒಂದು ಆದೇಶ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಸದ ಸೆಸ್ ವಿರುದ್ಧ ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರು ರೊಚ್ಚಿಗೆದ್ದಿದ್ದಾರೆ. ಸಿಕ್ಕಾಪಟ್ಟೆ ಸೆಸ್ ಹೊರೆ ಆಗ್ತಾ ಇದೆ ಅನ್ನುವಂಥದ್ದು. ಸಾವಿರಾರು ರೂಪಾಯಿ, ಇನ್ನು ಕೆಲವು ಹೋಟೆಲ್ಗಳಿಗೆ ಲಕ್ಷಾಂತರ ರೂಪಾಯಿ ಕಸದ ಸೆಸ್ ಬರುತ್ತೆ. ಸೊ ಇದರ ವಿರುದ್ಧ ಹೋಟೆಲ್ ಮಾಲೀಕರು ರೊಚ್ಚಿಗೆದ್ದಿದ್ದಾರೆ. ಬಿಬಿಎಂಪಿ ವಿರುದ್ಧ ಹೋಟೆಲ್ ಮಾಲೀಕರು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಹೋಟೆಲ್ ಬಂದ್ ಮಾಡಿ ಹೋರಾಟ ಮಾಡೋದಕ್ಕೆ ತಯಾರಿ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೂಡ ಭೇಟಿ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಅವೈಜ್ಞಾನಿಕ ಕಸದ ಸೆಸ್ ಕಟ್ಟಲ್ಲ ಅಂತ ಹೋಟೆಲ್ ಮಾಲೀಕರು ತಮ್ಮ ಆಗ್ರಹವನ್ನ, ಆದೇಶ ವಾಪಸ್ ಪಡೀರಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಡಿಸಿಎಂಗೆ ಮನವಿ ಮಾಡ್ತಾ ಇದ್ದಾರೆ. ಮನವಿಗೆ ಡಿಸಿಎಂ ಸ್ಪಂದಿಸ್ತಾ ಇದ್ರೆ ಹೋಟೆಲ್ಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಿನ್ನೆ ಬಿಬಿಎಂಪಿ ವಿಧಿಸಿದೆ, ನೀವು ಸಹ ಈಗ ಡಿಸಿಎಂ ಮನವಿ ಮಾಡಲು ಮುಂದಾಗ್ತಿದ್ದಾರೆ ಸರ್. ಏನಂತ ಮನವಿ ಮಾಡಲು ಮುಂದಾಗ್ತಿದ್ದಾರೆ ಅಂತ ನೋಡಿ, ಈಗ